ಆನೇಕಲ್ನ ಎಎಂಸಿ ಕಾಲೇಜಿನ ಕನ್ನಡ ಭಾಷೆಗೆ ಅವಮಾನ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಕಾಲೇಜಿನ ವಾರ್ಡನ್ ಆಗಿದ್ದ ಸುರೇಶ್ ಅವರನ್ನ ಅಮಾನತು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಸುರೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ ಮೇ 1ರಂದು ನಡೆದ ಘಟನೆಯಲ್ಲಿ ಕಾಲೇಜಿನ ಸಿಬ್ಬಂದಿಯೊಬ್ಬರು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಮಾತನಾಡದಂತೆ ಬೆದರಿಕೆ ಹಾಕಿದ್ದರು. ಕನ್ನಡ ಮಾತನಾಡಬೇಕಾದರೆ ಮನೆಯಲ್ಲಿ ಮಾತನಾಡಿ, ಇಲ್ಲಿ ನೀವು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಮಾತನಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದಲ್ಲದೆ ಅವಮಾನಕರವಾಗಿ ವರ್ತಿಸಿದ್ದರು ಎನ್ನಲಾಗಿದೆ. ಈ ಘಟನೆಯು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಘಟನೆಯನ್ನ ಖಂಡಿಸಿ ಎಎಂಸಿ ಕಾಲೇಜು ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಕನ್ನಡ ಭಾಷೆಗೆ ಅವಮಾನ ಮಾಡಿದ ಸಿಬ್ಬಂದಿ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಕನ್ನಡ ಭಾಷಾ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಕಾಲೇಜು ಆಡಳಿತ ಮಂಡಳಿ ತಕ್ಷಣವೇ ವಾರ್ಡನ್ ಸುರೇಶ್ನನ್ನ ಅಮಾನತುಗೊಳಿಸಿತು. ಅಲ್ಲದೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಆರೋಪಿ ಸುರೇಶ್ನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಬೆಳವಣಿಗೆಯಿಂದಾಗಿ ಕನ್ನಡ ಪರ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಸಂಬಂಧ ಕನ್ನಡ ಪರ ಹೋರಾಟಗಾರರು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಎಫ್ಐಆರ್ ಮಾಡಿ ಅದನ್ನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. ಮೀನ್ ವೈಲು ನಮ್ಮ ಕಾಲೇಜ್ನವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವನ್ನ ಕೆಲಸದಿಂದ ತೆಗೆಯೋದಕ್ಕೂ ಅವರು ಮಾತಾಡಿದ್ದಾರೆ. ಅದನ್ನು ಕನ್ನಡ ಬಾವುಟ ಹಾರಿಸ್ತೀನಿ ಅಂತ ನಮ್ಮಲ್ಲಿ ಅವಕಾಶ ಇಲ್ಲ. ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ಅರ್ಧ ಹಾಕ್ಬಿಡೋದು ಯಾವ ನ್ಯಾಯ ಸ್ವಾಮಿ? ಇನ್ನು ಮುಂದೆ ಇಡೀ ದಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಾಗೇನಹಳ್ಳಿ ಇಲ್ಲಿ ಕಾಫಿ ತೋಟದ ರೈತರ ಮಗ. ಆಯ್ತಾ, ನಾನು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಕೆಲಸ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ವಿಷಯ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟ್ ಹಾಗೆ ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದ್ದೀವಿ. ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಹಾಗೂ ರಿಮೂವ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ, ಅವ್ರ ಕ್ಯಾಂಪಸ್ಗೆ ಬರಲ್ಲ. ಆಯ್ತಾ, ಅದಕ್ಕೆ ನಾನು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ಈಗ ಮ್ಯಾನೇಜ್ಮೆಂಟ್ ಮಾಡಿ ಅವ್ರನ್ನ ಟರ್ಮಿನೇಟು ಮಾಡಿದ್ವಿ. ಅವ್ರ ಕ್ಯಾಂಪಸ್ಸಿಗೆ ಬರಲ್ಲ, ಅವ್ರದ್ದು ಕೆಲಸನ ತೆಗೆದಿದ್ದೀವಿ. ಹಾಗೆ ಇವ್ರು ಹೇಳ್ದಂಗೆ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಕೊಡದಂಗೆ ಅವ್ರದ್ದು ಎಲ್ಲ ಕೇರ್ನ ನಾವು ತೊಗೊಂಡಿದ್ದೀವಿ. ಎರಡನೇದು, ನಾವು ಕನ್ನಡಕ್ಕೆ ನಾವು ಯಾವಾಗಲೂ ಚಿರಋಣಿಗಳು. ನಾವು ಮುಂದೆನೂ ಹಾಗೆ ಇರ್ತೀವಿ. ಈವೆಂಟ್ಸ್ ಎಲ್ಲ ಮಾಡ್ತೀವಿ. ಕ್ಯಾಂಪಸ್ಸಲ್ಲಿ ಏನಿರ್ತೀವಿ ಎಲ್ಲ ಮಕ್ಕಳಿಗೂ ಪ್ರೊಟೆಕ್ಷನ್ ನಾವು ಮಾಡ್ತೀವಿ. ನಾನಿಲ್ಲಿದ್ದೀನಿ, ನಮ್ಮ ಕಂಟ್ರೋಲ್ ಲೀಡರ್ಸರು ಇವರೆಲ್ಲ ಹೇಳ್ತಾ ಇದ್ದೀವಿ. ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ಮಾಡೋದು ಇಲ್ಲ. ಇದೊಂದು ಇನ್ಸಿಡೆಂಟ್ ಆಗಿದೆ, ಇದಕ್ಕೆ ನಾನು ಕ್ಷಮೆ ಕೊಡ್ತೀನಿ. ಕನ್ನಡ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ. ಕನ್ನಡಿಗರನ್ನೇ ನಾವು ಅಲ್ಲಿ ಅಪಾಯಿಂಟ್ ಮಾಡ್ತೀವಿ. ಕನ್ನಡಿಗರನ್ನೇ ನಾವು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲ್ಲ, ಕನ್ನಡ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಖಂಡಿತ ಇಲ್ಲ, ಇಲ್ಲ ಅದು ಏನು ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಈಗ ಸಾರ್ ಹೇಳೋದ್ ಮೇಲೆ ಆಯಿತು, ನನಗೆ ಹೋಗಿ ಅವೆಲ್ಲ ಎಂಕ್ವೈರಿ ಮಾಡ್ತೀನಿ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಜನ ಕನ್ನಡಿಗರು ಯಾರು ಫ್ಯಾಕಲ್ಟಿ ಇದ್ರು ಅವ್ರನ್ನೆಲ್ಲ ಟರ್ಮಿನೇಟ್ ಮಾಡಿದ್ರು. ಅವರೊಬ್ರು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ರು. ಒಬ್ಬ ಲೇಡಿ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಎಫ್ಐಆರ್ ಆಗಿದೆ ನಿಮ್ಮ ಯಾರು ಪ್ರಿನ್ಸಿಪಾಲ್ ಅಥವಾ ಸಂಬಂಧಪಟ್ಟವ್ರ ಮೇಲೆ. ನಾನು ಈಗ ರೀಸೆಂಟಾಗಿ ಬಂದ ಸರ್, ಇದು ಪದೇ ಪುನರಾವರ್ತನೆ ಆಗ್ತಾನೆ ಇದೆ ನಿಮ್ಮ ಕಾಲೇಜಲ್ಲಿ. ಇಲ್ಲ ಸರ್, ಮುಂದೆ ಅದಾಗ್ದಂಗೆ ನಾವು ಒಬ್ಬ ಸ್ಟೂಡೆಂಟ್ ಕೂಡ ಹಾಸ್ಟೆಲ್ ಒಂದು ರೂಮ್ನಲ್ಲಿ ಸೂಸೈಡ್ ಕೂಡ ಮಾಡ್ಕೊಂಡಿದ್ದ. ಸಾಕಷ್ಟು ಪ್ರಕರಣಗಳು ಈ ರೀತಿ ಆಗ್ತಿದೆಯಲ್ಲ ಸರ್. ಹಾಸನದಲ್ಲಿ ನಾನು PS ಮಂಡ್ಯದ ಇದರಲ್ಲಿದ್ದೆ, ಶಿವಮೊಗ್ಗದಲ್ಲಿ PS ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದು. ಇವ್ರು ಮ್ಯಾನೇಜ್ಮೆಂಟ್ ಅವ್ರು ಕರೆದ್ಬಿಟ್ಟು ಬಂದಿದ್ದೀನಿ ಸರ್. ನಾನು ತಮಗೆಲ್ಲ ಅಶ್ಯೂರ್ ಮಾಡ್ತೀನಿ, ಒಂದು ಒಳ್ಳೆ ಸಂಸ್ಥೆ ಕೆಲಸ ನಾವು ಮಾಡ್ತೀವಿ. ಮಕ್ಕಳ ಭವಿಷ್ಯ ಕಟ್ಟೋದ್ರಲ್ಲಿ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಯಾಕೆಂದರೆ ತಂದೆ ತಾಯಿ ಬಿಟ್ಟರೆ ನಾವೇ ಅವ್ರ ಜೊತೆ ಇರೋದು, ಮೇಸ್ಟ್ರುಗಳೇ ಇರೋದು. ಅವರದ್ದು ಒಳ್ಳೆಯದೇ ನಾವು ಬಯಸೋದು, ನಾವು ಮಾಡೋದೇ ಒಳ್ಳೆಯದು. ಸರ್, ಪದೇ ಈ ರೀತಿ ಘಟನೆಗಳು ನಡೆದ್ರೆ ವಿದ್ಯಾರ್ಥಿಗಳ ಸೇಫ್ಟಿ ಎಲ್ಲಿದೆ ಸರ್? ಮುಂದೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಸರ್. ನಾನು ಹೇಳ್ತಾ ಇದ್ದೀನಲ್ವ, ನಾನೀಗ ಹೊಸದಾಗಿ ಜಾಯಿನ್ ಆಗಿದ್ದೀನಿ, ನಾನು ಖಂಡಿತ ನೋಡ್ತೀನಿ. ಒಂದು ಎಎಂಸಿ ಕಾಲೇಜು ಆಡಳಿತ ಮಂಡಳಿಯ ವಾರ್ಡನ್ನು ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಮಾತನಾಡಬಾರ್ದು ಅಂತೇಳಿ
ಕನ್ನಡ ಭಾಷೆಗೆ ಮತ್ತು ಸಂಸ್ಕೃತಿಗೆ ಅಗೌರವವನ್ನು ತೋರುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಇವತ್ತು AMC ಕಾಲೇಜ್ ಮುಂಭಾಗ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದರ ಭಾಗವಾಗಿ ಈಗಾಗಲೇ ಕಾಲೇಜಿನ ಆಡಳಿತ ಮಂಡಳಿ ಮಾತನಾಡಿದ್ದಾರೆ. ಏನು ಆ ವ್ಯಕ್ತಿ ಅಗೌರವ ತೋರಿದಂಥ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದಿದ್ದಾರೆ ಮತ್ತು ಆ ವ್ಯಕ್ತಿ ಮೇಲೆ FIR ಆಗಿದೆ ಮತ್ತು ಅವ್ರ ಮೇಲೆ ನಾನ್ ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಪರಪುರ ಅಗ್ರಹಾರಕ್ಕೆ ಇವತ್ತು ಬಿಡ್ತೀವಿ ಅಂತ ಹೇಳ್ಬಿಟ್ಟು DYSP ಅವರು ಹೇಳಿದ್ದಾರೆ. तुमको कन्नड़ा में बात करना है तो तुम्हारे घर में आके बात करने की जरूरत, ठीक है? ये इंस्टीट्यूशन है. हिंदी ಮಾತಾಡೋದು ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको? तुमको मैं हिंदी में बात करना है या कन्नड़ा में बात करना है, डिसाइड में करना है, ठीक है? तुमको कन्नड़ा में बात करना है तो तुम्हारे घर में बात जाके बैठो. इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मस्ती इधर नहीं चलता है, ठीक है? इधर परमिशन चाहिए तेरे को, डाउट है तुमको? इंस्टीट्यूशन है तुमको कन्नड़ा में बात करना है तो तुम्हारे घर में आके बात करने की जरूरत, ठीक है? ये इंस्टीट्यूशन है.